ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಫೆಬ್ರವರಿ 27 ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಫೆಬ್ರವರಿ ತಿಂಗಳು ಇನ್ನೇನೋ ಕಳೆದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಹಾಗೆಯೇ ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಗೂ ನಿಮ್ಮ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಹಾಗಾದರೆ ಈ ರಾಶಿಯವರಿಗೆ ನಿಮ್ಮ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ? ಈ ಫೆಬ್ರವರಿ 27 ನಂತರ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅದೃಷ್ಟ ಇರಲಿದೆ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಈ ಫೆಬ್ರವರಿ ತಿಂಗಳ ಮುಖಾಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಹಾಗೆ ಈ ಮಾರ್ಚ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬಿಡ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಈ ಫೆಬ್ರವರಿ ತಿಂಗಳಿನಲ್ಲಿ ಸಂತೋಷ, ಸೃಜನಶೀಲತೆ ಮತ್ತು ಪೂರ್ವ ಪುಣ್ಯದ ಫಲಗಳನ್ನು ಕಾಣುವಂತಹ ತಿಂಗಳಾಗಿತ್ತು. ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿ ಇದ್ದ ಕಾರಣ ಶುಭಗ್ರಹವಾದಂತಹ ಗುರು ನಿಮ್ಮ 9ನೇ ಮನೆಯಾದಂತಹ ಭಾಗ್ಯದ ಸ್ಥಾನದಲ್ಲಿ ಸಂಚರಿಸುತ್ತಾ ನಿಮ್ಮ ರಾಶಿಯನ್ನು ನೋಡ್ತಿರುವುದು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಗತಿಯನ್ನು ತರ್ತಾ ಹೋಗ್ತದೆ. ಅದೇ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವು ಕೂಡ ಉಂಟಾಗ್ತಾ ಹೋಗ್ತದೆ. ಆ ಸ್ಥಾನವು ಪ್ರೇಮ, ಸಂತಾನ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸಲಿದೆ. ನೀವು ಈ ತಿಂಗಳು ಹೆಚ್ಚು ಕಲಾತ್ಮಕವಾಗಿ ಮತ್ತು ಉತ್ಸಾಹದಿಂದ ಇರೋದನ್ನು ಗಮನಿಸುತ್ತೀರಿ. ಹೊಸ ಯೋಜನೆಗಳನ್ನು ಆರಂಭಿಸಲು ಇರ್ಬೋದು, ಪ್ರೀತಿಯನ್ನು ಬೀಳಲು ಅಥವಾ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅತ್ಯಂತ ಸೂಕ್ತವಾದಂತಹ ಸಮಯವಾಗಿತ್ತು ಈ ಫೆಬ್ರವರಿ ತಿಂಗಳು. ಹಾಗಾದರೆ ಈ ಫೆಬ್ರವರಿ ತಿಂಗಳು ಈ ತುಲಾ ರಾಶಿಯವರಿಗೆ ಇದ್ದಂತಹ ಪ್ರಮುಖ ಗ್ರಹ ಸಂಚಾರಗಳು ಈ ಮಾರ್ಚ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಈ ಫೆಬ್ರವರಿ ತಿಂಗಳಿನಲ್ಲಿ ಭಾಗ್ಯೋದಯದ ವಿಚಾರದಲ್ಲಿ, ಉನ್ನತ ಶಿಕ್ಷಣದ ವಿಚಾರದಲ್ಲಿ, ಪ್ರಯಾಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಅದೇ ರೀತಿಯಲ್ಲಿ ಈ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಶಿಕ್ಷಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಕುಂಭ ರಾಶಿಯಲ್ಲಿ ಶುಕ್ರನು ಇರಲಿದ್ದು ಪ್ರೇಮ ಜೀವನ, ಕಲೆ ಮತ್ತು ಆಕಸ್ಮಿಕ ಲಾಭದ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬಂದರೆ, ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರಲಿದ್ದು ಪ್ರತಿಭೆಗೆ ಮನ್ನಣೆಯೂ ಕೂಡ ಸಿಗಲಿದೆ. ಹೂಡಿಕೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ನಿಮ್ಮ ಯೋಗಕಾರಕನಾದಂತಹ ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ನಿಮ್ಮ ಆರೋಗ್ಯ ಮತ್ತು ಶಿಸ್ತಿನ ವಿಚಾರದಲ್ಲಿ ಮತ್ತು ಸೇವೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ನಂತರ 5ನೇ ಮನೆಗೆ ಪ್ರವೇಶವನ್ನು ಮಾಡುವಂತಹ ಮಂಗಳನು ನಿಮ್ಮ ಸ್ಥಿರಾಸ್ತಿ ವ್ಯವಹಾರದ ನಂತರ ಪ್ರೇಮದಲ್ಲಿ ತೀವ್ರತೆಯನ್ನು ಕೂಡ ಉಂಟು ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರ ಹೇಗಿರಲಿದೆ ಈ ಫೆಬ್ರವರಿ 27 ನಂತರ ಅಂತ ನೋಡ್ತಾ ಬರೋದಾದರೆ, ವೃತ್ತಿ ಜೀವನದಲ್ಲಿ ನಿಮ್ಮ ವಿನೂತನ ಆಲೋಚನೆಗಳಿಗೆ ಭಾರಿ ಬೆಲೆ ಸಿಗ್ತಾ ಹೋಗ್ತದೆ. 5ನೇ ಮನೆಯ ಬಲದಿಂದಾಗಿ ನಿಮ್ಮ ಆಲೋಚನಾ ಕ್ರಮದಲ್ಲಿ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ನಿಮ್ಮ ಮಾಧ್ಯಮದಲ್ಲಿರ್ಬೋದು, ಮನರಂಜನೆ ವಿಷಯದಲ್ಲಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಸುವರ್ಣಾವಕಾಶಗಳು ಸಿಗ್ತಾ ಹೋಗ್ತದೆ. ನಿಮ್ಮ ವಿಶಿಷ್ಟ ಪರಿಹಾರಗಳನ್ನು ಎಲ್ಲರೂ ಮೆಚ್ಚುತ್ತಾ ಹೋಗ್ತಾರೆ. 9ನೇ ಮನೆಯಲ್ಲಿರುವಂತಹ ಗುರು ಸಲಹೆಗಾರರು ಮತ್ತು ಶಿಕ್ಷಕರ ವೃತ್ತಿಯಲ್ಲಿ ಇರುವವರಿಗೆ ಉನ್ನತ ಸ್ಥಾನವನ್ನು ತಂದುಕೊಡಲಿದ್ದಾರೆ ಅಂತಲೇ ಹೇಳ್ಬೋದು. 6ನೇ ಮನೆಯಲ್ಲಿರುವಂತಹ ಶನಿ ನಿಮ್ಮನ್ನು ಸೋಮಾರಿ ಆಗದಂತೆ ನೋಡಿಕೊಳ್ತಾ ಬಂದರೆ ದೈನಂದಿನ ಕೆಲಸಗಳನ್ನು ಶಿಸ್ತಿನಿಂದ ಪೂರ್ಣಗೊಳಿಸಲು ಇದು ಒತ್ತಾಯಿಸ್ತದೆ ಅಂತಲೇ ಹೇಳ್ಬೋದು. ಕೆಲಸದ ಸ್ಥಳದಲ್ಲಿ ಕೆಳಹಂತದ ನೌಕರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ನಿಮ್ಮ ಮಾತುಗಾರಿಕೆ ಮತ್ತು ವಿವೇಚನೆಯಿಂದ ನೀವು ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ವಿಶೇಷವಾಗಿ ಶೇರ್ ಮಾರ್ಕೆಟ್ ಅಥವಾ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಶುಭ ಫಲಗಳು ದೊರೆತು ಹೋಗ್ತದೆ. 5ನೇ ಮನೆಯ ಹೂಡಿಕೆಯನ್ನು ಸೂಚಿಸಲು ಬರಲಿದೆ. ಅಲ್ಲಿ ಲಾಭಾಧಿಪತಿ ಸೂರ್ಯ ಮತ್ತು ರಾಶಿಯಾಧಿಪತಿ ಶುಕ್ರ ಇರುವ ಕಾರಣ ಧನಯೋಗವು ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ.
ಇದರಿಂದ ಉತ್ತಮವಾದಂತಹ ಧನಲಾಭವನ್ನು ಕೂಡ ಪಡೆದು ಹೋಗ್ತೀರಿ. ಹಾಗೆ ಈ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಗ್ರಹ ಸಂಚಾರದಿಂದ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಹಳೆಯ ಹೂಡಿಕೆಗಳಿಂದ ಅಥವಾ ಸೃಜನಶೀಲ ಕೆಲಸಗಳಿಂದ ಹಣವು ಕೂಡ ಬರಲಿದ್ದು, ಮನರಂಜನೆ ಅಥವಾ ಮಕ್ಕಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಎಚ್ಚರಿಕೆಯ ವಿಚಾರ ಏನಂತಂದರೆ, ಈ 5ನೇ ಮನೆಯಲ್ಲಿರುವಂತಹ ರಾಹುವಿನ ಅತಿಯಾದ ಆಸೆಯನ್ನು ನಿಮಗೆ ಹುಟ್ಟಿಸಿರ್ಬೋದು. ಹಠಾತ್ ಶ್ರೀಮಂತರಾಗುವಂತಹ ಯೋಜನೆಗಳಿಗೆ ಮಾರು ಹೋಗಲಿಕ್ಕೆ ಹೋಗಬೇಡಿ. ಜೂಜಾಟದಿಂದ ದೂರವಿರಿ. ಬುಧನ ಚತುರತೆಯಿಂದ ಮಾಡುವಂತಹ ವಿವೇಚನಾಯುತವಾದಂತಹ ಹೂಡಿಕೆ ಮಾತ್ರ ನಿಮಗೆ ಉತ್ತಮವಾದಂತಹ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ. ಅದರಲ್ಲೂ ಈ ಫೆಬ್ರವರಿ ತಿಂಗಳು ಕಳೆದ ನಂತರ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು, ನಿಮ್ಮ ಸ್ಥಿರಾಸ್ತಿ ವ್ಯವಹಾರಗಳಿಂದ ಲಾಭ ಸಿಗುವಂತಹ ಚಾನ್ಸಸ್ಸನ್ನು ಕಾಣ್ತಾ ಬಿಡ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಲಗ್ನದ ಮೇಲೆ ಗುರು ಇರೋ ಕಾರಣ, ಗುರುವಿನ ದೃಷ್ಟಿ ಇರೋ ಕಾರಣ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗಲಿದ್ದು, ಮನಸ್ಸು ಸಕಾರಾತ್ಮಕವಾಗಿರಲಿದ್ದು, 6ನೇ ಮನೆಯಲ್ಲಿರುವಂತಹ ಶನಿ ಆರೋಗ್ಯದ ಬಗ್ಗೆ ಶಿಸ್ತನ್ನು ಕಾಪಾಡಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ಈ ಸಮಯದಲ್ಲಿ ನೀವು ಆರಂಭಿಸುವ ಹೊಸ ಆಹಾರ ಪದ್ಧತಿ ಅಥವಾ ವ್ಯಾಯಾಮವು ದೀರ್ಘಕಾಲದವರೆಗೆ ನಿಮಗೆ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ. ಆದರೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. 5ನೇ ಮನೆಯಲ್ಲಿ ಅತಿಯಾದ ಗ್ರಹಗಳ ಸಂಚಾರ ಇರೋ ಕಾರಣ ಅತಿಯಾದಂತಹ ಮಸಾಲೆ ಅಥವಾ ಹೊರಗಿನ ಆಹಾರ ಸೇವನೆಯಿಂದ ಅಸಿಡಿಟಿ ಉಂಟಾಗ್ಬೋದು. ಗರ್ಭಿಣಿಯರು ತಿಂಗಳ ಕೊನೆಯ ವಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಅನಗತ್ಯವಾದಂತಹ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ಅಥವಾ ಒತ್ತಡವನ್ನು ತಪ್ಪಿಸಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ವಿಚಾರದಲ್ಲಿ ಹೊಸ ಸಂಚಲನ ಮೂಡಲಿದೆ ಅಂತಲೇ ಹೇಳ್ಬೋದು. ನಿಮ್ಮ 5ನೇ ಮನೆಯು ಅನೇಕ ಗ್ರಹಗಳಿಂದ ತುಂಬಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ತೀವ್ರತೆ ಇರಲಿದೆ. ಅವಿವಾಹಿತರಿಗೆ ವಿಭಿನ್ನ ವ್ಯಕ್ತಿತ್ವದ ಸಂಗಾತಿ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇರುತ್ತದೆ. ಆಕರ್ಷಣೆ ಮತ್ತು ಭಾವನೆಗಳು ಈ ತಿಂಗಳು ಉತ್ತುಂಗದಲ್ಲಿರುತ್ತದೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಮಕ್ಕಳ ವಿಷಯವಾಗಿ ಹೆಚ್ಚಿನ ಸಮಯವನ್ನು ಕೂಡ ಕಳೆದು ಹೋಗ್ತೀರಿ. ಅವರ ಶಿಕ್ಷಣ ಅಥವಾ ಪ್ರಗತಿಯನ್ನು ನೀವು ಭಾಗಿಯಾಗ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ವಿಷಯದಲ್ಲಿ ಶುಭವಾರ್ತೆ ಕೇಳುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು, ಇದರಿಂದ ಸಂತಾನ ಯೋಗವೂ ಕೂಡ ಉಂಟಾಗಲಿದೆ ಅಂತಲೇ ಹೇಳ್ಬೋದು. ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ಹಠ ಕಂಡುಬರ್ಬೋದು. ಆಟವಾಡುವಾಗ ಅಥವಾ ಸಣ್ಣ ಪುಟ್ಟ ಗಾಯಗಳು ಆಗುವಂತಹ ಚಾನ್ಸಸ್ ಇರ್ತದೆ. ಬಹಳ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರುವುದು ಈ ರಾಶಿಯವರಿಗೆ ಅನಿವಾರ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಈ ಫೆಬ್ರವರಿ 27ರ ನಂತರ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. 5ನೇ ಮನೆಯು ಬುದ್ಧಿಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಸೂಚಿಸಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಮಾರ್ಚ್ ಮೊದಲ ವಾರದಲ್ಲೂ ಕೂಡ ಕಾಣ್ತಾ ಬರ್ತೀರಿ. ಸೂರ್ಯ ಮತ್ತು ಬುಧ ಈ ಫೆಬ್ರವರಿ ತಿಂಗಳಿನಲ್ಲಿ ಇದ್ದ ಕಾರಣ ನಿಮ್ಮ ಗ್ರಹಣ ಶಕ್ತಿ ಇನ್ನಷ್ಟು ಚುರುಕಾಗ್ತಾ ಬಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಕ್ವಿಜ್ ಇರ್ಬೋದು, ಚರ್ಚೆ ಸ್ಪರ್ಧೆಗಳಲ್ಲಿ ಉತ್ತಮವಾಗಿ ಜಯಶಾಲಿಯೂ ಕೂಡ ಆಗಿರ್ತೀರಿ. ಕಲೆ, ಫ್ಯಾಷನ್ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ವಿಷಯಗಳಿಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿರ್ತೀರಿ ಅಂತಲೇ ಹೇಳ್ಬೋದು. ಹಾಗೆಯೇ ಈ ರಾಶಿಯವರು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸ್ತಿದ್ರೆ 9ನೇ ಮನೆಯ ಗುರುವು ವರದಾನವಾಗಲಿದ್ದಾರೆ ಅಂತಲೇ ಹೇಳ್ಬೋದು. ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಜಿ ಸಲ್ಲಿಸಲು ಇದು ಸಕಾಲ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ರಾಹುವಿನ ಪ್ರಭಾವದಿಂದಾಗಿ ಸ್ನೇಹಿತರೊಂದಿಗೆ ಅತಿಯಾದ ಸಮಯ ಕಳೆದು ಓದನ್ನು ನಿರ್ಲಕ್ಷ್ಯಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ 27ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ಈ ಅದೃಷ್ಟದ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಈ ತುಲಾ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಶುಕ್ರನ ಬಲ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವು ಮತ್ತು ಕಮಲವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇನ್ನು ಪ್ರತಿ ಗುರುವಾರದಂದು 9ನೇ ಮನೆಯ ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಗುರುವಾರ ಗುರು ಸಮಾನ ವ್ಯಕ್ತಿಗಳ ಗೌರವವನ್ನು ನೀಡ್ತಾ ಬನ್ನಿ. ಪ್ರತಿ ಗುರುವಾರದಂದು ಗುರುರಾಯರ ಜಪವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮನಸ್ಸಿನ ಶಾಂತಿಗಾಗಿ 5ನೇ ಮನೆಯ ರಾಹುವಿನಿಂದ ಉಂಟಾಗ್ತಿರುವಂತಹ ಗೊಂದಲವನ್ನು ತಡೆಯಲು ಪ್ರತಿದಿನ ಶಿವನ ಧ್ಯಾನವನ್ನು ಮಾಡ್ತಾ ಬನ್ನಿ.
ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳಾದಂತಹ ಪೆನ್ ಪುಸ್ತಕವನ್ನು ದಾನ ಮಾಡಿ. ಇದು ಪಂಚಮ ಭಾವಕ್ಕೆ ಅತ್ಯುತ್ತಮವಾದಂತಹ ಪರಿಹಾರ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಆ ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.